ಎಲ್ಲರಿಗೂ ನಮಸ್ಕಾರಗಳು. ಏನಿದು ಡೆಂಗ್ಯೂಲ್? ಡೆಂಗ್ಯೂಲ್ ಇದು ಟೆಟ್ರಾವೆಲೆಂಟ್ ಡೆಂಗ್ಯೂ ಲಸಿಕೆಯಾಗಿದೆ. ಭಾರತವು ದೇಶೀಯ ಟೆಟ್ರಾವೆಲೆಂಟ್ ಡೆಂಗ್ಯೂ ಲಸಿಕೆಯ ಡೆಂಗ್ಯೂಲ್ನ ಮೊದಲ ಹಂತದ 3 ಕ್ಲಿನಿಕಲ್ ಪ್ರಯೋಗದಲ್ಲಿ 50% ದಾಖಲಾತಿಯನ್ನ ತಲುಪಿದೆ. ಡೆಂಗ್ಯೂಲ್ ಇದನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಜೊತೆಗಿನ ಪರವಾನಗಿ ಒಪ್ಪಂದದ ಅಡಿಯಲ್ಲಿ ಪ್ಯಾನಿಸಿಯಾ ಬಯೋಟೆಕ್ ಲಿಮಿಟೆಡ್ ಅಭಿವೃದ್ಧಿಪಡಿಸಿದೆ. ಡೆಂಗ್ಯೂ ವೈರಸ್ನ ಎಲ್ಲಾ 4 ಉಪವಿಭಾಗಗಳ ದುರ್ಬಲ ರೂಪವನ್ನು ಈ ಲಸಿಕೆಯು ಹೊಂದಿದೆ ಮತ್ತು ನಿಷ್ಕ್ರಿಯ ಪದಾರ್ಥಗಳನ್ನು ಹೊರತುಪಡಿಸಿ NIH ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಅಭಿವೃದ್ಧಿಪಡಿಸಿದ ಲಸಿಕೆಯಂತೆ ವೈರಸ್ ಸಂಯೋಜನೆಯನ್ನು ಹೊಂದಿದೆ. ಭಾರತದಲ್ಲಿ ನಡೆಸಲಾದ ಹಂತ 1 ಮತ್ತು 2ರ ಕ್ಲಿನಿಕಲ್ ಪ್ರಯೋಗವು 4 ರೀತಿಯ ಡೆಂಗ್ಯೂ ವೈರಸ್ಗಳಲ್ಲಿ ಸಮತೋಲಿತ ಮತ್ತು ಬಲವಾದ ರೋಗ ನಿರೋಧಕ ಪ್ರತಿಕ್ರಿಯೆಯನ್ನು ಬಹಿರಂಗಪಡಿಸಿದೆ. ಲಸಿಕೆಯು ಸುರಕ್ಷಿತ ಮತ್ತು ಚೆನ್ನಾಗಿ ಸಹಿಸಿಕೊಳ್ಳಬಲ್ಲದು ಎಂದು ಕಂಡುಬಂದಿದೆ. ಡೆಂಗ್ಯೂಲ್ನ ಪರಿಣಾಮಕಾರಿತ್ವ, ರೋಗ ನಿರೋಧಕ ಶಕ್ತಿ ಮತ್ತು ಸುರಕ್ಷತೆಯನ್ನು ಮೌಲ್ಯಮಾಪನ ಮಾಡಲು ಹಲವಾರು ICMR ಸಂಸ್ಥೆಗಳು ಅಧ್ಯಯನದಲ್ಲಿ ತೊಡಗಿಕೊಂಡಿವೆ. ICMR ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾನ್ಸ್ಲೇಷನ್ ವೈರಾಲಜಿ ಮತ್ತು ಏಡ್ಸ್ ರಿಸರ್ಚ್ ಒಟ್ಟಾರೆ ಪ್ರಯೋಗದ ಸಮನ್ವಯಕ್ಕೆ ಜವಾಬ್ದಾರವಾಗಿವೆ. ಡೆಂಗ್ಯೂ ಇದು ಒಂದು ವೈರಲ್ ಸೋಂಕಾಗಿದ್ದು ಈಡಿಸ್ ಸೊಳ್ಳೆಗಳ ಕಡಿತದಿಂದ ಹರಡುತ್ತದೆ. ಇದು ಉಷ್ಣವಲಯದ, ಉಪೋಷ್ಣವಲಯದ ಹವಾಮಾನಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಡೆಂಗ್ಯೂ ಮನುಷ್ಯರಿಂದ ಮನುಷ್ಯರಿಗೆ ಹರಡುವುದಿಲ್ಲ. ಈಡಿಸ್ ಸೊಳ್ಳೆಗಳ ಕಡಿತದಿಂದ ಹರಡುತ್ತದೆ. ಆದರೆ ಗರ್ಭಿಣಿ ತಾಯಿಯಿಂದ ಮಗುವಿಗೆ ಡೆಂಗ್ಯೂ ಹರಡುವುದು ಕಂಡುಬಂದಿದೆ. ಹೆಚ್ಚಾದ ಜ್ವರ, ತಲೆನೋವು, ದೇಹದ ನೋವು, ವಾಕರಿಕೆ, ದದ್ದುಗಳು ಇವು ಡೆಂಗ್ಯೂನ ಲಕ್ಷಣಗಳಾಗಿವೆ. ಡೆಂಗ್ಯೂಗೆ ಇದುವರೆಗೆ ಯಾವುದೇ ನಿರ್ದಿಷ್ಟ ರೀತಿಯ ಚಿಕಿತ್ಸೆಗಳು ಲಭ್ಯವಿಲ್ಲ. ಥ್ಯಾಂಕ್ ಯು.